ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸತಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಚತುರ್ದಶಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅರ್ಜುನ ತಾನು ಕೃಷ್ಣ ಮಾಡಿದ ಪ್ರತಿ ಉಪಕಾರವನ್ನ ಸ್ಮರಣೆ ಮಾಡ್ತಾ ಬರ್ತಾ ಇದ್ದಾನೆ. ಅದರಲ್ಲಿ ದ್ರೌಪದಿಗೆ ಕೃಷ್ಣ ಅನುಗ್ರಹ ಮಾಡಿದ ಸಂದರ್ಭವನ್ನ ನೆನಪಿಸ್ತಾ ಇದ್ದಾರೆ. ಯಾವ ರೀತಿ ಅನುಗ್ರಹ ಆಯ್ತು ದ್ರೌಪದಿ ದೇವಿಗೆ, ಆ ದ್ರೌಪದಿ ದೇವಿ ಪರಿಸ್ಥಿತಿ ಒಂದೊಂದನ್ನ ವರ್ಣಿಸಿ ಕೃಷ್ಣ ಎಷ್ಟು ಅದಕ್ಕನುಗುಣವಾಗಿ ಯಾವ ರೀತಿ ಬೇಡಿದ್ಲೋ ದ್ರೌಪದಿ, ಅದೇ ತರ ಸರಿಯಾಗಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೊಟ್ಟು ಕೃಷ್ಣ ಅನುಗ್ರಹ ಮಾಡ್ತಾನೆ. ಅದನ್ನ ಈಗ 10ನೆಯ ಶ್ಲೋಕದಿಂದ ನೆನಪಿಸ್ತಾ ಇದ್ದಾನೆ ಅರ್ಜುನ. 10ನೆಯ ಶ್ಲೋಕ. ಪತ್ನ್ಯಾಸ್ತವಾಪಿ ಮಖ ಕ್ಲೃಪ್ತ ಮಹಾಭಿಷೇಕ ಶ್ಲಾಘಿಷ್ಠ ಚಾರು ಕಬರಂ ಕಿತವೈ ಸಭಾಯಾಂ ಸ್ಪೃಷ್ಟಂ ವಿಕೀರ್ಯ ಪದಯೋಃ ಪತಿತಾಶ್ರುಮುಖ್ಯೋ ಯೈಸ್ತತ್ ಸ್ತ್ರಿಯೋನ್ಯಕೃತ ತತ್ ಸ ವಿಮುಕ್ತ ಕೇಶ್ಯಃ. ದ್ರೌಪದಿ ದೇವಿಯ ಪರಿಸ್ಥಿತಿಯನ್ನು ಹೇಳ್ತಾರೆ. ಅವತ್ತಿನ ದಿವಸ ರಾಜಸೂಯ ಯಾಗ ನಡೀತು. ರಾಜಸೂಯ ಯಾಗ ನಡೆದ ಮೇಲೆ ಅಲ್ಲಿ ಮಹಾಭಿಷೇಕ ಇರುತ್ತೆ, ರಾಜನಿಗೂ ರಾಜನ ಪತ್ನಿಗೂ. ಅಂದ್ರೆ ಯುಧಿಷ್ಠಿರನಿಗೆ ಮತ್ತೆ ಪತ್ನಿ ದ್ರೌಪದಿ ದೇವಿಗೆ ಅಭಿಷೇಕ ಇರುತ್ತೆ, ಮಹಾಭಿಷೇಕ. ನೀರಿನಿಂದ ಅಭಿಷೇಕ ಮಾಡ್ತಾರೆ, ಪವಿತ್ರವಾದ ಜಲದಿಂದ ಅಭಿಷೇಕ ಮಾಡ್ತಾರೆ. ಆಗ ಯುಧಿಷ್ಠಿರನಿಗೆ ಅರ್ಜುನ ಹೇಳ್ತಾ ಇದ್ದಾನೆ ಆ ಮಾತು. ಅವತ್ತಿನ ದಿವಸ ರಾಜಸೂಯ ಯಾಗ ನಡೆದಾಗ ಮಹಾಭಿಷೇಕ ಆಯ್ತು. ಮಹಾಭಿಷೇಕ ಆದ ಸಂದರ್ಭದಲ್ಲಿ ದ್ರೌಪದಿ ದೇವಿಯ ತಲೆ ಕೂದಲೇನಿದೆಯಲ್ಲ, ಕೇಶ ಬಂಧ, ಕಬರ ಅಂತ ಏನ್ ಕರಿತೀವಿ, ಆ ಕೇಶವನ್ನ ಕೂದಲನ್ನ ಕಟ್ಕೊಂಡಿರ್ತಾರೆ. ಏನು ಕೇಶ ವಿನ್ಯಾಸ ಏನಿದೆ ಎಷ್ಟು ಸುಂದರವಾಗಿತ್ತು, ಎಷ್ಟು ಅದು ಶ್ಲಾಘ್ಯವಾಗಿತ್ತು, ಹೊಗಳುವಂತ ಒಂದು ಕೂದಲು. ಯಾಕೆಂದ್ರೆ ರಾಜಸೂಯ ಯಾಗ ಮಾಡಿದ ಸಂದರ್ಭದಲ್ಲಿ ಮಹಾಭಿಷೇಕಗೊಂಡ ಆ ಕೂದಲುಗಳು ತುಂಬಾ ಪವಿತ್ರ. ಅಂತ ರಾಜಸೂಯ ಯಾಗ ನಡೆಸಬೇಕು ಅಂದ್ರೆ ದೊಡ್ಡ ವಿಷಯ. ಒಬ್ಬ ರಾಜ
ಸಾಧ್ಯನೇ ಇಲ್ಲ. ಅಂತ ರಾಜಸೂಯ ಯಾಗ ನಡೆದು ಆ ಮಹಾಭಿಷೇಕದ ಜಲ ದ್ರೌಪದಿ ದೇವಿಯ ತಲೆ ಕೂದಲ ಮೇಲೆ ಬಿತ್ತು. ಅಂತ ಸುಂದರವಾದ ಕೂದಲು ಅದು, ಅಷ್ಟು ಪವಿತ್ರವಾದ ಕೂದಲದು ಅಂತ ವರ್ಣನೆ ಮಾಡ್ದ. ಅಭಿಪ್ರಾಯ, ಅಂಥ ಕೂದಲನ್ನ ಈ ದುಷ್ಟರು ಹಿತವೈಹಿ ಜೂಜಾಡ್ಬೇಕಾದ್ರೆ ಈ ದುಶ್ಯಾಸನ ಇವರೆಲ್ಲ ಆ ಕೂದಲನ್ನ ಎಳೆದು, ಆ ಕೂದಲ ಗಂಟನ್ನ ಎಳೆದು ತಾವು ಬಂದು ಅಲ್ಲಿ ಬೀಳಿಸಿದ್ರು ದ್ರೌಪದಿ ದೇವಿಯನ್ನ. ಅಂದ್ರೆ ಅಂಥ ಪವಿತ್ರವಾದ ಆ ಕೂದಲನ್ನ ಇವರು ಎಳೆದು ಈ ದುಶ್ಯಾಸನ ಅಂದಿನ ದಿವಸ ಆ ಸಭೆಯಲ್ಲಿ ತಾನು ಎಳೆದು ಅವನ ಮುಟ್ಟಿದ್ದ ಅಂತ ಅರ್ಥ. ಆ ಕೇಶ ಪಾಶವನ್ನ ಅದನ್ನ ನೆನಪಿಸ್ಕೊಳ್ತಾ ಇದ್ದಾನೆ ಅರ್ಜುನ. ಆದ್ರೆ ಅಂದಿನ ದಿವಸ ಏನಾಯ್ತು, ಅವತ್ತಿನ ದಿವಸನೇ ದ್ರೌಪದಿ ದೇವಿ ಕೃಷ್ಣನ ರಕ್ಷಣೆಯನ್ನ ಬೇಡದ್ಲು. ರಕ್ಷಣೆಯನ್ನ ಬೇಡಬೇಕಾದ್ರೆ ತಾನು ಆ ಭಗವಂತನ ಪಾದವನ್ನ ಯಾವಾಗ ಮುಟ್ಟಿದ್ಲಲ್ಲ ದ್ರೌಪದಿ ದೇವಿ, ಆಗ ಅವಳ ಕೂದಲು ನೋಡ್ಬೇಕಾಗಿತ್ತು. ಕೂದಲು ಹೇಗಿತ್ತು, ಎಲ್ಲಾ ಕಡೆ ಹರಡೋಗಿತ್ತು, ಕೂದಲು ಗಂಟು ಹರಡೋಗಿತ್ತು, ಬಿಚ್ಚಿತ್ತು. ಆ ಕೂದಲು ಗಂಟು ಆಚೆ ಈಚೆ ಆಗೋಗಿತ್ತು, ಹರಡಿತ್ತು ಆ ಕೂದಲುಗಳು. ಆ ಸಂದರ್ಭದಲ್ಲಿ ದ್ರೌಪದಿ ತಾನು ಕೃಷ್ಣನನ್ನ ತಾನು ಕಣ್ಣೀರು ಹಾಕ್ತಾ, ಪತಿತ ಅಶ್ರು ಮುಖ್ಯ, ಬಹಳ ಸಂಕಟದ ಪರಿಸ್ಥಿತಿ ಬಂದಾಗ ದೇವರಿಗೆ ನಮಸ್ಕಾರ ಮಾಡ್ತಾ ಕಣ್ಣೀರನ್ನ ಹಾಕ್ತಾ ಕೂದಲನ್ನ ಕೆದರ್ಕೊಂಡ್ ಬಿಟ್ಟಿದ್ದಾಳೆ ದ್ರೌಪದಿ ದೇವಿ. ಅಂಥ ಕೂದಲುಗಳನ್ನ ಇಟ್ಟುಕೊಂಡು ದ್ರೌಪದಿ ದೇವಿ ಅಂದಿನ ದಿವಸ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು. ಆ ಕ್ಷಣದ ನಮಸ್ಕಾರವನ್ನ ಗಮನಿಸದ್ನಲ್ಲ ಕೃಷ್ಣ, ದ್ರೌಪದಿ ದೇವಿ ಆ ಕೂದಲನ್ನ ಹರಡಿದಾಳೆ, ಜೊತೆಗೆ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಇದೇ ತೋರಿಸ್ತೀನಿ ನಿನಗೆ ಅಂತ, ಇದೇ ದರ್ಶನವನ್ನ ಮಾಡಿಸ್ತೀನಿ ನಿನಗೆ ಅಂತ ಕೃಷ್ಣ ತಾನು ದರ್ಶನ ಮಾಡಿಸ್ತಾ. ಯಾರಿಗೆ? ದ್ರೌಪದಿಗ್ ಮತ್ತೆ ಆ ಪರಿಸ್ಥಿತಿ ಮಾಡಿದ್ದಲ್ಲ, ದುರ್ಯೋಧನನ ಹೆಂಡತಿಯರಿಗೆ. ಯಾರ್ಯಾರಿದ್ರು ದುಷ್ಟರು, ಯಾರ್ಯಾರ ಅವತ್ತು ದ್ರೌಪದಿ ದೇವಿಗೆ ತೊಂದರೆ ಕೊಟ್ಟಿದ್ರು, ಆ ಎಲ್ಲಾರ ಹೆಂಡತಿಯರ ಆ ಕೇಶ ಪಾಶ ಕೆದರ್ಕೊಂಡು ತಮ್ಮ ಗಂಡಂದ್ರನ್ನ ದೇಹವನ್ನ ಆಲಿಂಗನ ಮಾಡ್ತಾ ಇದ್ರು, ಅಳ್ತಾ ಇದ್ರು ಅವತ್ತಿನ ದಿವ್ಸ. ಅಂದ್ರೆ ದ್ರೌಪದಿ ದೇವಿಯ ಪರಿಸ್ಥಿತಿ ಯಾವ ರೀತಿ ಇತ್ತು, ಆ ಪರಿಸ್ಥಿತಿ ಎಲ್ಲರಿಗೂ ಅವತ್ತು ಮಾಡಿ ಕೃಷ್ಣ ಪರಮಾತ್ಮ ತಾನು ತೋರಿಸಿದ. ವಿಮುಕ್ತ ಕೇಶ, ಎಲ್ಲ ತೊಡೆ ಮುರ್ಕೊಂಡಿದ್ರು ಆ ಸ್ತ್ರೀಯರ ಗಂಡಂದ್ರೆ ಎಲ್ಲ. ಯಾರ ಗದೆಯಿಂದ ಮುರಿದಿತ್ತು? ಅವರ ತೊಡೆಯಲ್ಲ. ಭೀಮನ ಗದೆಯಿಂದ ಅವರ ತೊಡೆಯೆಲ್ಲ ಮುರಿದು ಹೋಗಿತ್ತು. ಅಂತ ತೊಡೆ ಮುರಿದಿತ್ತು, ಒಬ್ಬನ್ ಕೈ ಹೋಗಿತ್ತು, ಕಾಲು ಹೋಗಿತ್ತು, ಒಬ್ಬೊಬ್ಬನು ಒಂದೊಂದು ಪರಿಸ್ಥಿತಿ. ಅದನ್ನೇ ಇಟ್ಕೊಂಡು ಆಲಿಂಗನ ಮಾಡ್ಕೊಂಡು ತಮ್ಮ ಕೂದಲನ್ನೆಲ್ಲ ಆಚೆ ಈಚೆ ಹರಡಾಡ್ಕೊಂಡು ತಾವು ಪೂರ್ಣವನ್ನಾಗಿ ಸಮರ್ಪಣೆ ಮಾಡ್ಕೊಂಡಿದ್ರು. ಅಂತ ಸಂದರ್ಭವನ್ನ ಗಮನಿಸಿದ್ರೆ ಕೃಷ್ಣನ ಅನುಗ್ರಹ ಎಷ್ಟು. ಯಾರೂ ರಕ್ಷಣೆ ಬರ್ದೇ ಇದ್ದಾಗ ತಾನೊಬ್ಬನೇ ರಕ್ಷಣೆ ಬಂದು ಅದೇ ತರ ದ್ರೌಪದಿಗಾದ ಪರಿಸ್ಥಿತಿಯನ್ನೇ ಅವರಿಗೆ ವಿರುದ್ಧವಾಗಿ ಮಾಡಿದವರಿಗೆ ಹಾಗೆ ಮಾಡಿ ಈ ದ್ರೌಪದಿಯ ಆ ಕೇಶ ಪಾಶ ಅತ್ಯಂತ ಸುಂದರವನ್ನಾಗಿ ಮಾಡಿಸಿದ. ಹೇಗೆ? ರಾಜಸೂಯ ಜಲ ಅಭಿಷೇಕ ಆಯ್ತಲ್ಲ, ಅದರಿಂದ ಅಷ್ಟು ಸುಂದರವಾಗಿ ಮಾಡ್ದ ಅಂತ. ಅಂದ್ರೆ ಕೆಟ್ಟ ಸಂದರ್ಭ ಬಂದಾಗ ಭಗವಂತ ಕಾಪಾಡಿ ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಕರ್ಕೊಂಡು ಹೋದ. ಅದು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ರಾಜಸೂಯ ಯಾಗದ ಆ ಜಲ ಅಭಿಷೇಕ ದ್ರೌಪದಿಯ ಕೇಶ ಪಾಶಕ್ಕೆ ಆಯ್ತು ಅಂದಿನ ದಿವಸ. ಅದಕ್ಕೆ ತಕ್ಕ ಹಾಗೇನೆ ದ್ರೋಹ ಮಾಡಿದವರಿಗೆ ಯಾವ ಗತಿ ಆಯ್ತು ಅನ್ನೋದನ್ನು ಕೂಡ ಗಮನಿಸ್ಬೋದು. ಇದನ್ನ ಅರ್ಜುನ, ಇದು ಕೃಷ್ಣ ಮಾಡಿದ ದೊಡ್ಡ ಉಪಕಾರ, ದೊಡ್ಡ ಅನುಗ್ರಹ ಅಂತ ಯುಧಿಷ್ಠಿರನಿಗಾದ ಒಂದು ಅನುಗ್ರಹ, ಮತ್ತೆ ತನಗಾದ ಅನುಗ್ರಹ, ದ್ರೌಪದಿ ದೇವಿಗೆ ಆದ ಅನುಗ್ರಹ, ಇದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾನೆ. ಮುಂದಕ್ಕೆ ಅಷ್ಟೇ ನಿಲ್ಲಿಸಲ್ಲ, ಅವನು ತನ್ನ ಬಗ್ಗೆನೇ ಹೇಳ್ಕೊಂತಾನೆ. ಇದೆಲ್ಲ ಹೇಗ ಅನಿಸುತ್ತೆ ಅಂದ್ರೆ, ನಮ್ಗೆ ಭೀಮಸೇನ್ ದೇವರು ತಾವು ಮಾಡಿದ ಕೆಲಸ, ಮುಂದೆ ಹಿಂದೆ ಈಗ ಮಾಡ್ತಾರೋ ಎಲ್ಲ ಕೆಲಸ ಅದು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಎಲ್ಲ ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ನಾವು ಮಾಡಿದ ಕೆಲಸ ಪ್ರತಿಯೊಂದು ಘಟನೆ ಏನು ಜೀವನದಲ್ಲಿ ನಡೀತಾ ಇದೆ, ನಡೆಯುತ್ತೆ, ಹಿಂದೆ ನಡೆದಿತ್ತು, ಆ ಎಲ್ಲವನ್ನು ಭಗವಂತನ ಪೂಜೆ, ಇದು ಭಗವಂತನಿಗೆ ಅರ್ಪಣೆ ಅಂತ ಮಾಡ್ತಾ ಇದ್ರು ಭೀಮಸೇನ್ ದೇವರು ಅಂತ ಕೇಳ್ತೀವಿ. ನಮಗೆ ಮಧ್ವವಿಜಯದಲ್ಲೆಲ್ಲ ಶ್ಲೋಕ ಬರುತ್ತಲ್ಲ, ಸಮರ್ಪ್ಯ ಕೃತ್ಯಾನಿ ಕೃತ್ಯ ಅಂತ ನಮಗೆ ಶ್ಲೋಕ ನಮ್ಗೇನ್ ಬರುತ್ತೆ. ಆ ಶ್ಲೋಕದಲ್ಲಿ ನಾವು ಪೂರ್ಣ ಗಮನಿಸಿದಾಗ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಪರಮಾನಿ ತಾವತ್ ಅಂತೆಲ್ಲ ಶ್ಲೋಕ ಮುಂದಕ್ಕೆ ಹೊರಡುತ್ತೆ. ಆ ಶ್ಲೋಕದಲ್ಲಿ ಪರಮಾತ್ಮನಿಗೆ ಎಲ್ಲ ಅರ್ಪಣೆ ಮಾಡ್ತಾರೆ ಅಂತ ಬರುತ್ತೆ, ಎಲ್ಲ ಕರ್ಮಗಳನ್ನ. ಹಾಗೆ ಈ ಅರ್ಜುನ ತಾನು ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಸಂದರ್ಭವನ್ನು ಈಗ ನೆನಪಿಸ್ಕೊಂಡು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಅದು ದೇವರ ಪ್ರೇರಣೆ ಅನ್ಸತ್ತೆ. ಯಾಕೆ? ದೇವರು ಇನ್ನೇನ್ ಪರಂಧಾಮ ಗೈತಾನೆ. ಆ ಸಂದರ್ಭದ ಮುಂಚೆ ಅವನಿಗೆಲ್ಲ ತಾನು ಮಾಡಿದ ಎಲ್ಲಾ ಉಪಕಾರಗಳನ್ನ ಸ್ಮರಣೆ ಮಾಡಿಕೊಂಡು ತಾನು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಆ ಕೃಷ್ಣನ ಅನುಗ್ರಹವನ್ನ ಸ್ಮರಿಸ್ತಾ, ಅದು ಕೃಷ್ಣನಿಗೆ ಅರ್ಪಣೆ ಇದೆಲ್ಲ, ಕೃಷ್ಣನ ಅನುಗ್ರಹದಿಂದ ಇಷ್ಟೆಲ್ಲ ನಡೆಯಿತು ಅಂತ ತಾನು ನೆನಪಿಸ್ಕೊಡ್ತಾ ಇದ್ದಾನೆ. ಈಗ ಮುಂದಿನ ಸಂದರ್ಭ
ಏನ್ ನೆನಪಿಸ್ಕೊಳ್ತಾನೆ ಅರ್ಜುನ? ಮೊದಲು ನಾವು ನೆನಪಿಸ್ಕೊಂಡಿದ್ದು ಏನಂತ ಕೇಳಿದ್ವಿ. ಈಗ ದ್ರೌಪದಿಯ ಬಗ್ಗೆ ಏನ್ ಘಟನೆ ಅರ್ಜುನ ನೆನಪಿಸ್ಕೊಂಡ ಅಂತ ಗೊತ್ತಾಯ್ತು. ಈಗ ಇನ್ನೊಂದು ತನ್ನ ಸಂದರ್ಭವನ್ನ ನೆನಪಿಸ್ಕೊಳ್ತಾನೆ ಅರ್ಜುನ. ಹಾಗಾದ್ರೆ ಇದೆಲ್ಲ ಬಹಳ ಮುಖ್ಯ. ಅರ್ಜುನನಿಗೆ ತುಂಬಾ ಕೃಷ್ಣನ ಅನುಗ್ರಹ ಅನ್ಸಿದ ಸಂದರ್ಭಗಳು ಏನೇನಿದೆ ಅದನ್ನ ಭಾಗವತ ಈ ಸಂದರ್ಭದಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾ ಇದೆ. 11ನೆಯ ಶ್ಲೋಕ ಈಗ. ಯತ್ತೇಜಸಾಥ ಭಗವಾನ್ ಯುಧಿ ಶೂಲಪಾಣಿಃ ವಿಸ್ಮಾಪಿತಃ ಸ ಗಿರಿಶೋ ಸ್ತ್ರಮದಾನ್ನಿಜಂ ಮೇ ಅನ್ಯೇಪಿ ಚಾಹಮಮುನೈವ ಕಲೇವರೇಣ ಪ್ರಾಪ್ತೋ ಮಹೇಂದ್ರ ಭವನೆ ಮಹದಾಸನಾರ್ಥಂ. ಯತ್ತೇಜಸಾಥ ಭಗವಾನ್ ಯುಧಿ ಶೂಲಪಾಣಿ. ಆಶ್ಚರ್ಯ ಏನಂತ, ಕೃಷ್ಣನ ಅನುಗ್ರಹ ಏನಿದೆ ರುದ್ರದೇವರನ್ನ ಎದುರುಗೊಳ್ಳಿಕ್ ಸಾಧ್ಯನಾ? ರುದ್ರದೇವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನಾ? ಅಸಂಭವ. ಅಲ್ಲಿ ಶೂಲಾಯುಧ ಹಿಡ್ಕೊಂಡು ತ್ರಿಶೂಲ ಹಿಡ್ಕೊಂಡು ರುದ್ರದೇವರು ಬಂದಿದ್ದಾರೆ ಆಚೆ. ಇಲ್ಲಿ ಇವನು ಅರ್ಜುನ ತಾನು ಅದೇ ದೇಹದಲ್ಲಿ, ತಾನಿದ್ದ ದೇಹನೇ, ಹೊಸದಾಗಿ ಏನ್ ದೇಹ ತಗೊಂಡು ಹೋಗ್ಲಿಲ್ಲ ಮೇಲಕ್ಕೆ. ತಾನು ಯಾವ ದೇಹವನ್ನ ಪಡೆದುಕೊಂಡು ಈ ಭೂಲೋಕದಲ್ಲಿ ಇದಾನೋ ಅದೇ ದೇಹದಿಂದಲೇ ಮೇಲಕ್ಕೆ ಅವನು ಹೊರಡುತ್ತಾನೆ. ಅವತ್ತಿನ ದಿವಸ ಜಗಳ ಆಯ್ತು. ಯಾವ್ದಕ್ಕೋಸ್ಕರ ಜಗಳ ಆಯ್ತು? ಒಂದು ಹಂದಿಗಾಗಿ, ಒಂದು ವರಾಹ, ಒಂದು ಹಂದಿಗಾಗಿ ಒಂದು ಯುದ್ಧ ನಡೀತು. ಆ ಯುದ್ಧ ನಡೆದಾಗ ಆಶ್ಚರ್ಯ ಆಗೋಯ್ತು ರುದ್ರದೇವರಿಗೆ. ತ್ರಿಶೂಲಪಾಣಿಯಾಗಿ ಅವರೇ ಬಂದಿದ್ದಾರೆ. ಆದ್ರೆ ಈ ಇಂದ್ರ ಅಂಶನಾದ ಈ ಅರ್ಜುನ ಈ ಜೊತೆ ಯುದ್ಧ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹೇಗ್ ಸಾಧ್ಯ ಆಯ್ತು ಅಂತ. ಅವತ್ತಿನ ದಿವಸ ಅರ್ಜುನ ತಾನು ಆ ರುದ್ರದೇವರಿಗೆ ಆಶ್ಚರ್ಯ ಪಡಿಸಿದಾನೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಹಿಂದೆ ಅರ್ಜುನನ ಹಿಂದೆ ಇದ್ದ ಆ ದಿವ್ಯ ತೇಜಸ್ಸು, ಆ ದಿವ್ಯ ಅನುಗ್ರಹ, ಕೃಷ್ಣನ ಅನುಗ್ರಹ. ಆ ಹಿಂದೆ ಕೃಷ್ಣನ ತೇಜಸ್ಸು ಅದರ ಪ್ರಭಾವ ಇಲ್ಲದೆ ಹೋದ್ರೆ ಈ ಅರ್ಜುನ ಆ ರುದ್ರದೇವರ ಜೊತೆಗೆ ಯುದ್ಧ ಮಾಡೋದ ಅದ್ ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ರುದ್ರದೇವರಲ್ಲಿ, ಇಂದ್ರದೇವರಲ್ಲಿ ಆ ಇಂದ್ರಾಂಶನಾದ ಅರ್ಜುನನಿಗೆ ಹೇಗ್ ಸಾಧ್ಯ ಆಯ್ತು? ಅದನ್ನ ಅರ್ಜುನ ತಾನೇ ನೆನಪಿಸ್ಕೊಳ್ತಾ ಇದ್ದಾನೆ. ನನಗೆ ಅವತ್ತಿನ ದಿವಸ ಪಾಶುಪತಾಸ್ತ್ರ ಆ ರುದ್ರದೇವರಿಂದ ಸಿಕ್ತು. ಆ ಸಂದರ್ಭ ಏನಾಯ್ತಲ್ಲ, ಅವತ್ತು ಆಶ್ಚರ್ಯ ಪಟ್ಟಲ್ಲ ರುದ್ರದೇವರು. ಅದಕ್ಕೆಲ್ಲ ಆಶ್ಚರ್ಯ ಪಟ್ಟಿದ್ದಾಗ್ಲಿ, ಅವತ್ತಿನ ನಡೆದ ಪ್ರತಿಯೊಂದು ಕ್ಷಣಗಳು ಕೂಡ ನನಗೆ ಆ ಕೃಷ್ಣನ ಆ ದಿವ್ಯ ತೇಜಸ್ಸು ನನ್ನ ಹಿಂದೆ ಇತ್ತು, ಆದ್ರಿಂದಲೇ ಅದು ಸಾಧ್ಯ ಆಯ್ತು ಅಂತ ನೆನಪಾಗ್ತಾ ಇದೆ. ಇದೊಂದಾಯ್ತು. ಇನ್ನು ಮತ್ತೆ ಅಷ್ಟೇ ಅಲ್ಲ, ಸಕಲ ದಿಕ್ಪಾಲಕರು ಅವತ್ತಿನ ದಿವಸ ತಮ್ಮ ತಮ್ಮ ಅಸ್ತ್ರ ಎಲ್ಲ ನನಗೆ ಕೊಟ್ರು. ಯಾಕೆ ಕೊಟ್ರು? ಅದೆಲ್ಲ ಕೃಷ್ಣನ ಪ್ರಭಾವ. ಆದ್ರಿಂದ ಆ ದಿಕ್ಪಾಲಕರೆಲ್ಲ ನನಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದು ದೊಡ್ಡ ವಿಷಯ ಅಂತ ಹೇಳ್ತಾನೆ. ಏನು? ಪ್ರಾಪ್ತೋ ಮಹೇಂದ್ರ ಭವನೆ ಮಹದಾಸನಾರ್ಥಂ. ನನಗೆ ಒಂದು ದೊಡ್ಡ ಆಸನನೇ ಸಿಕ್ಬಿಡ್ತು. ಅರ್ಧ ಆಸನದಲ್ಲಿ ಕೂತೆ ನಾನು ಅಂತ. ದೊಡ್ಡ ಪದವಿ ಸಿಗೋದು, ಒಂದು ದೊಡ್ಡ ಆಸನದಲ್ಲಿ ಕೂತ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ. ಆ ದೊಡ್ಡ ಪದವಿ ನನಗ್ ಸಿಕ್ತು. ಯಾವ ಆಸನ ಸಿಕ್ತು ನನಗೆ? ಮಹದಾಸನ, ದೇವೇಂದ್ರನ ಆಸನ. ಇಂದ್ರ ಲೋಕಾಧಿಪತಿ ಇಂದ್ರದೇವರೇನಿದ್ದಾರೆ, ಆ ಇಂದ್ರದೇವರ ಆಸನ ನನಗೆ ಅರ್ಧ ಸಿಕ್ತು. ನಾನು ಅರ್ಧ ಆಸನದಲ್ಲಿ ನಾನು ಕೂತೆ ಅವತ್ತಿನ ದಿವಸ. ಅಮರಾವತಿ ನಗರದ ಅಂತ ದೊಡ್ಡ ಆಸನದಲ್ಲಿ ಅರ್ಧ ಆಸನ ನನಗ್ ಸಿಕ್ತು. ಅದು ಏನು? ಈ ಅರ್ಜುನನ ಶರೀರದಿಂದಲೇ, ಈ ನನ್ನ ಶರೀರದಿಂದಲೇ ಅಂತ ದೊಡ್ಡ ಆಸನದಲ್ಲಿ ಕುಳಿತುಕೊಳ್ಳೋ ಭಾಗ್ಯ ಬಂತು ಅಂದ್ರೆ, ಇಂಥ ಪದವಿ ಸಿಗ್ಬೇಕು, ಈ ರೀತಿ ಪಾಶುಪತಾಸ್ತ್ರ ಸಿಗ್ಬೇಕು, ರುದ್ರದೇವರಿಗೆ ಆಶ್ಚರ್ಯ ಆಗ್ಬೇಕು. ಈ ಪ್ರತಿಯೊಂದು ಘಟನೆನೂ ಕೂಡ ನನ್ನ ಸಾಮರ್ಥ್ಯ ಅಂತ ಅನಿಸ್ತಾ ಇಲ್ಲ. ಇದೆಲ್ಲ ಕೃಷ್ಣನ ಅನುಗ್ರಹ, ಕೃಷ್ಣನ ತೇಜಸ್ಸಿನಿಂದ ಸಿಕ್ತು ಅಂತ ಆ ಭಗವದ್ಗೀತೆ ಏನು ಉಪದೇಶ ಕೊಟ್ಟ ಅದು ಸಾರ್ಥಕ ಆಯ್ತು ಅನ್ಸ್ತದೆ. ಭಾಗವತದ ಈ ಸಂದರ್ಭ ಗಮನಿಸಿದ್ರೆ ಅಷ್ಟು ಉಪದೇಶ ಪಡ್ಕೊಂಡ ಅರ್ಜುನ ತಾನು ನಿಷ್ಕಾಮ ಕರ್ಮದಿಂದ ಮಾಡೋ ಪ್ರತಿ ಕೆಲಸ ಏನೇನ್ ನಡೀತು ಅದೆಲ್ಲ ದೇವರಿಗೆ ಅರ್ಪಣೆ, ಎಲ್ಲ ದೇವರಿಂದ ಆಯ್ತು. ನನ್ನ ಯಾವ ಕರ್ತೃತ್ವನೂ ಇಲ್ಲ, ನಂದು ಸ್ವತಂತ್ರ ಕರ್ತೃತ್ವ ಏನೂ ಇಲ್ಲ ನಂದು ಅಂತ ಅವನು ಈ ಭಾಗವತದ ಈ ಪದ್ಯಗಳ ಮುಖಾಂತರ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅರ್ಜುನನ ಭಾವನೆಯನ್ನ. ಇನ್ನು ಮುಂದೆ 12ನೆಯ ಶ್ಲೋಕಕ್ಕೆ ಬರೋಣ. 12ನೇ ಶ್ಲೋಕದಲ್ಲಿ ತಾನು ಇನ್ನೊಂದು ವಿಷಯವನ್ನ ಹಂಚ್ಕೊಳ್ತಾನೆ. ಈ ವಿಷಯ ಏನು ಹಂಚ್ಕೊಳ್ತಾನೆ ಈ ಸಲ ಅನ್ನೋದನ್ನ ನೋಡೋಣ. 12ನೇ ಶ್ಲೋಕ. ತತ್ರೈವ ಮೇ ವಿಹರತೋ
ಭುಜ ದಂಡಯುಗ್ಮಂ ಗಾಂಡೀವ ಲಕ್ಷಣಮರಾತಿ ವಧಾಯ ದೇವಾಃ ಸೇಂದ್ರಾಶ್ರಿತಾಯದನು ಭಾವಿತಮಾಜಮೀಢ ತೇನಾಹಮತ್ಯಮುಷಿತಃ ಪುರುಷೇಣ ಭೂಮ್ನಾ. ಅವನು ಹೇಳ್ತಾನೆ ಏನಂದ್ರೆ, ಎಂಥ ಕೃಷ್ಣನಿಂದ ವಂಚಿತನಾಗ್ಬಿಟ್ಟೆ. ಪ್ರತಿ ಕ್ಷಣ, ಪ್ರತಿ ವಿಜಯ, ಪ್ರತಿ ಗೆಲ್ಲುವಂತಹ ಸಂದರ್ಭ, ಪ್ರತಿ ಸಂದರ್ಭದಲ್ಲೂ ನನಗೆ ಆ ಕೃಷ್ಣ ಅನುಗ್ರಹ ಮಾಡ್ದ. ಇನ್ಯಾವ ಸಂದರ್ಭ ಅಂದ್ರೆ, ನಾನು ದೇವಲೋಕಕ್ಕೆ ಹೋದೆ. ಆಜಮೀಢ ಅಂತ ಅಂದ್ರೆ ಅಜಮೀಢನ ವಂಶದಲ್ಲಿ ಬಂದ ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಕರೀತಾ ಇದ್ದಾರೆ ಆಜಮೀಢ ಅಂತ ಶಬ್ದ. ಅಜಮೀಢನ ವಂಶದಲ್ಲಿ ಬಂದ ಯುಧಿಷ್ಠಿರ ಒಬ್ಬೊಬ್ಬ ಪರಾಕ್ರಮಶಾಲಿಗಳಾದ ಆ ವಂಶಸ್ಥರನ್ನು ನೆನಪಿಸ್ಕೊಡ್ತಾ ಇದ್ದಾರೆ. ನಾನು ದೇವಲೋಕದಲ್ಲಿ ವಿಹಾರ ಮಾಡ್ಕೊಂತ ಆರಾಮಾಗಿದ್ದೆ. ಆ ಸಂದರ್ಭದಲ್ಲಿ ದೇವತೆಗಳು, ಅದು ಇಂದ್ರದೇವರಿಂದ ಹಿಡಿದು ಎಲ್ಲಾ ದೇವತೆಗಳು, ಅವತ್ತಿನ ದಿವಸ ನನ್ನನ್ನೇ ನಂಬ್ಕೊಂಡಿದ್ರು. ಯಾಕೆ ನಿವಾತ ಕವಚರು ಅಂತ ಬರ್ತಾರೆ, ತುಂಬಾ ಬಲಶಾಲಿಯಾದ ದೈತ್ಯರು. ಆ ನಿವಾತ ಕವಚರ ಜೊತೆ ಯುದ್ಧ ಮಾಡ್ಬೇಕಾಗಿತ್ತು. ಆ ನಿವಾತ ಕವಚರ ಜೊತೆ ಯುದ್ಧ ಮಾಡ್ಬೇಕು ಅಂದ್ರೆ ಇಂದ್ರದೇವರಿಂದ ಹಿಡಿದು ಎಲ್ಲಾ ದೇವತೆಗಳಿಗೂ ಮೂಲ ಬಲ ಯಾರಾಗಿದ್ದ ಅಂತಂದ್ರೆ ಅದ್ ನಾನೇ ಆಗಿದ್ದೆ. ಯಾರು ಬಲರಾಗಿದ್ರು ಅವತ್ತಿನ ದಿವಸ ನಾನೇ, ಅರ್ಜುನ ಹೇಳ್ತಾ ಇದ್ದಾನೆ. ಅಂದಿನ ದಿವಸ ಗಾಂಡೀವ ಧನಸ್ಸನ್ನ ಹಿಡ್ಕೊಂಡಿದ್ದೇನೆ ನನ್ನ ಭುಜಗಳಲ್ಲಿ. 2 ಭುಜ ಅದು ಹೇಗಿದೆ ಅಂದ್ರೆ ಹೇಳ್ತಾರೆ ಇಲ್ಲಿ ಭಾಗವತಲ್ಲಿ, 2 ದಂಡ ಕೋಲ್ ತರ ಗಟ್ಟಿ 2 ಕೋಲು, ದಷ್ಟಪುಷ್ಟವಾದ ಕೋಲಿನ ತರ ಇವನ 2 ಬಾಹುಗಳು, ಭುಜಗಳಿದೆ. ಅದರಲ್ಲಿ ಗಾಂಡೀವ ಧನಸ್ಸಿದೆ. ಆ ಗಾಂಡೀವ ಧನಸ್ಸನ್ನು ಹಿಡಿದ ನನ್ನನ್ನ ನಂಬಿಕೊಂಡಿದ್ರ ಅವತ್ತಿನ ದಿವಸ ಇಂದ್ರ ದೇವರಿಂದ ಹಿಡಿದು ಎಲ್ಲಾ ದೇವತೆಗಳು. ಯಾಕೆ ಅಂದ್ರೆ ಅರಾತಿ ವಧಾಯ, ನಿವಾತ ಕವಚರ ಸಂಹಾರ ಆಗ್ಬೇಕಾಗಿದೆ, ಅನಿವಾರ್ಯ. ನನ್ನ ಗಾಂಡೀವ ಧನಸ್ಸು ಬೇಕಾಯ್ತು ಅವರ ಸಂಹಾರಕ್ಕೋಸ್ಕರ. ಅಂದಿನ ದಿವಸ ನನಗೆ ಆ ನಿವಾತ ಕವಚರ ಸಂಹಾರ ಆಗ್ಲಿ, ಇಂದ್ರದೇವರಿಂದ ಹಿಡಿದು ಎಲ್ಲ ದೇವತೆಗಳು ನನ್ನನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂದ್ರೆ ಇದೆಲ್ಲ ಆಶ್ಚರ್ಯ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಮೂಲ ಆ ಭಗವಂತನ ಶಕ್ತಿ, ಆ ದಿವ್ಯ ತೇಜಸ್ಸೇ ಇದೆ ಅಂತ. ಅಂದ್ರೆ ಪ್ರತಿ ಸಂದರ್ಭದಲ್ಲೂ ದೇವರ ವ್ಯಾಪಾರ, ದೇವರ ಅನುಗ್ರಹ ಹೇಗಾಗತ್ತೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕು ಅಂತ. ನಮ್ಮ ಜೀವನದಲ್ಲಿ ಯಾವ ಘಟನೆ ನಡೆದ್ರು ಅದ್ರಲ್ಲಿ ಹಿಂದೆ ಒಂದು ದೇವರ ಪಾತ್ರ ಇದೆ, ದೇವರ ಅನುಗ್ರಹ ಇದೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕು ಅನ್ನೋ ಅಂಶವನ್ನ ಇಲ್ಲಿ ಅರ್ಜುನ ತಾನು ಪದೇ ಪದೇ ತಿಳಿಸ್ತಾ ನಮಗೆ ಎಚ್ಚರಿಸ್ತಾ ಇದ್ದಾನೆ. ಒಂದ್ ರೀತಿಯಲ್ಲಿ ಈ ರೀತಿ ಭಾಗವತ ಇಲ್ಲಿ ಅನುಸಂಧಾನ ಪ್ರಕ್ರಿಯೆ ಮಾಡೋ ಪ್ರತಿ ಕೆಲಸದಲ್ಲೂ ಭಗವಂತನ ಅನುಗ್ರಹದಿಂದ ಇದಾಗ್ತಾ ಇದೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ತಗೊಳ್ಬೇಕು ಅನ್ನೋದನ್ನ, ಪಡ್ಬೇಕು ಅನ್ನೋದನ್ನ ಇಲ್ಲಿ ಭಾಗವತ ಪದ್ಯಗಳು ಸುಂದರವಾಗಿ ತಿಳಿಸ್ತಾ ಇದೆ. ಅಂತೂ ಇಲ್ಲಿ ಅರ್ಜುನ ಮುಂದುವರಿಸ್ತಾ, ಅದ್ಯ ಅಹಂ ಮುಷಿತಃ, ಅಂತ ಮಹಾಪುರುಷನ ಅನುಗ್ರಹದಿಂದ ಪ್ರತಿ ಸಂದರ್ಭದಲ್ಲಿ ನಾನು ಅನುಗ್ರಹಿತನಾದೆ. ಆದ್ರೆ ಅಂತ ವ್ಯಕ್ತಿ ನನಗೆ ಮೋಸ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ಮೋಸ ಮಾಡೋದನ್ನೋದು ಅಭಿಪ್ರಾಯ ಇಷ್ಟೇ, ಹಿಂದೆ ಹೇಳಿದಂತೆ ಅವ್ನ್ ವಿಯೋಗ ಆಗೋಯ್ತಲ್ಲ, ನಾನು ಅವನ ಜೊತೆ ಇರ್ಬೇಕಾಗಿತ್ತು, ಅವನಿಂದ ದೂರ ಬರೋ ಹಾಗೆ ಆಯ್ತಲ್ಲ ಅಂತ, ಆದ್ರಿಂದ ಅವ್ನು ಮೋಸ ಮಾಡ್ಬಿಟ್ಟ ಕೃಷ್ಣ ಅಂತ ಹೀಗೆ ತಾನು ಹೇಳ್ತಾ ಮುಂದೆ ಇನ್ನೊಂದು ಘಟನೆಯನ್ನ ತಾನು ನೆನಪಿಸ್ಕೊಳ್ತಾನೆ. 13ನೆಯ ಶ್ಲೋಕ. ಯತ್ ಬಾಂಧವ ಕುರುಕುಲಾಬ್ಧಿ ಮನಂತಪಾರಂ ಏಕೋ ರಥೇನ ತರಸಾ ತರಮಾರ್ಯ ಸತ್ವಃ ಪ್ರತ್ಯಾಹೃತಂ ಪುರಧನಂ ಚ ಮಯಾ ಪರೇಶಾಂ ತೇಜಃ ಪರಂ ಮಣಿಮಯಂ ಚ ಹರತಂ ಶಿರೋಭ್ಯಃ. ಯದ್ ಬಾಂಧವ ಅಂತ ಹೇಳ್ತಾನೆ. ಅಂದ್ರೆ ನನಗೆ ಮುಖ್ಯ ಬಂಧು ಅಂದ್ರೆ ಅದು ಕೃಷ್ಣ ಮಾತ್ರ, ಒಬ್ಬನೇ, ಏಕಃ.
ಯಾಕೆಂದ್ರೆ ನಾನು ಎಲ್ರ ಕೈಲಿ ಹೊಗಳಿಸ್ಕೊಳ್ತಾ ಇದ್ದೆ, ಆದ್ರೆ ಎಲ್ಲಾ ಹೊಗಳಬೇಕು ಅಂತ ಆದ್ರೆ ನನಗೆ ನಿಜವಾದ ಬಲ ಅಂದ್ರೆ ಅದು ಕೃಷ್ಣ ಮಾತ್ರ. ಯಾಕೆಂದ್ರೆ ಅಂದಿನ ದಿವ್ಸ ಕುರು ಸೈನ್ಯ ಅಷ್ಟು ದೊಡ್ಡ ಸಮುದ್ರದ ಸೈನ್ಯ, ಎಷ್ಟು ದೊಡ್ಡ ಸಮುದ್ರದ ಅಂತ ಇರುವಂತಹ ಆ ಕುರು ಸೈನ್ಯ, ಅದ್ರ ದಾಟ್ಲಿಕ್ಕೆ ಅದು ಎಷ್ಟಿದೆ ಅಂತ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಅಪಾರ ಸಮುದ್ರ, ಅದ್ರ ಪಾರ ಎಷ್ಟಿದೆ, ಗಡಿ ಎಷ್ಟಿದೆ, ಎಲ್ಲಿವರೆಗೂ ಇವ್ರು ನಿಂತಿದ್ದಾರೆ ಅದು ಕಣ್ಣು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅನಂತ ಪಾರ ಕುರುಕುಲಾಬ್ಧಿ. ಆ ಕುರು ಸೈನ್ಯ ಸಮುದ್ರ ಏನಿದೆ ಅದು ಇಷ್ಟಿದೆ ಅಂತ ನನಗೆ ಈಚೆ ನಿಂತುಕೊಂಡು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕಾಣಲ್ಲ. ಆದ್ರೆ ಅಂತಹ ಸಮುದ್ರವನ್ನ ಕೃಷ್ಣ ತಾನು ರಥದಲ್ಲಿ ನನ್ ಕೂಡಿಸ್ಕೊಂಡು ಅವನು ಸಾರಥಿಯಾಗಿ ಇತ್ತುಕೊಂಡು ದಾಟ್ಸೇ ಬಿಟ್ಟ ಇಡೀ ಕುರು ಸೈನ್ಯವನ್ನ. ಈ ಕುರು ಸೈನ್ಯ ಸಮುದ್ರವನ್ನ ಅವತ್ತಿನ ದಿವಸ ಕೃಷ್ಣ ತಾನೇನು ದಾಟಿಸಿದಾನೆ, ಇದು ಸಾಧ್ಯನಾ? ಇದು ನನ್ನ ಕೈಲಿ ಸಾಧ್ಯ ಇಲ್ಲ. ಆ ಕೃಷ್ಣ ಇರೋದ್ರಿಂದಲೇ ನಾನು ಆ ಕುರು ಸೈನ್ಯವನ್ನ ಇಡೀ ನಾನು ನೋಡ್ದೆ. ಆ ಇಡೀ ಕುರು ಸೈನ್ಯದಲ್ಲಿ ನನ್ನ ಪರಾಕ್ರಮ ನಾನು ತೋರ್ಸೋ ಹಾಗಾಯ್ತು ಅಂತ ತಾನು ನೆನಪಿಸ್ಕೊಡ್ತಾನೆ. ಅಷ್ಟೇ ಅಲ್ಲದೆ ನಾನು ವಿರಾಟ ಗೋಗ್ರಹಣದ ಸಂದರ್ಭ, ಗೋಗ್ರಹಣದ ಸಂದರ್ಭದಲ್ಲಿ ಕೌರವರು ಎಷ್ಟೋ ಗೋವುಗಳನ್ನ ತಾವು ಬಂಧನದಲ್ಲಿ ಇಟ್ಟಿದ್ರು. ಆ ಬಂಧನದಲ್ಲಿ ಇಟ್ಟ ಎಲ್ಲಾ ಗೋಧನ ಗೋ ಸಂಪತ್ತನ್ನ ಬಿಡಿಸ್ಕೊಂಡ್ ಬಂದೆ. ಆಗ ವಾಸ್ತವಿಕವಾಗಿ ಆ ಉತ್ತರ ಕುಮಾರ ಏನಿದೆ, ಆ ಉತ್ತರ ಕುಮಾರನ ಜೊತೆಗೆ ಹೋಗ್ತಾನೆ ಅರ್ಜುನ, ತಾನೇ ಯುದ್ಧವನ್ನು ಕೂಡ ಮಾಡ್ತಾನೆ. ಅಂತೂ ಆ ಸಂದರ್ಭದಲ್ಲಿ ಆ ಗೋ ಸಂಪತ್ತನ್ನ ಏನು ಈ ದುರ್ಯೋಧನಾದಿಗಳು ಬಂಧನ ಮಾಡಿರ್ತಾರೆ, ಆ ಸಂಪತ್ತನ್ನ ತಾನು ವಾಪಸ್ಸು ತಗೊಂಡ್ ಬಂದ. ಅದೇ ಸಂದರ್ಭದಲ್ಲಿ ಒಬ್ಬರಲ್ಲ ಇಬ್ರಲ್ಲ ಎಂತೆಂತ ಯುದ್ಧಕ್ ಬಂದವರಾಗ ಭೀಷ್ಮಾಚಾರ್ಯರಿಂದ ಹಿಡಿದು ಎಲ್ಲರೂ, ದ್ರೋಣಾಚಾರ್ಯ ಎಲ್ಲರೂ ಬಂದ್ಬಿಟ್ರು. ಆ ಸಂದರ್ಭದಲ್ಲಿ ಅವರ ತಲೆಯಿಂದ ಕಿರೀಟ ತೆಗಿಬೇಕು, ಅವರ ಹತ್ರ ಇರೋ ಸಂಪತ್ತನ್ನೆಲ್ಲ ದೋಚ್ಬೇಕು. ಅವರತ್ತಿರೋ ಸಂಪತ್ತೇನು ಅಂದ್ರೆ ಅವರ ಕಿರೀಟ. ಒಬ್ಬ ಕ್ಷತ್ರಿಯ ಯೋಧ ತಾನು ಯುದ್ಧ ಮಾಡ್ಬೇಕಾದ್ರೆ ಅವನ ಕಿರೀಟ ಕೆಳಗ್ ಬಿತ್ತು ಅಂದ್ರೆ ಹೋಯ್ತಷ್ಟೇ, ಅದ್ ಮುಂದೆ ಯುದ್ಧ ಮಾಡೋದೇನು, ಅವನು ಸೋತ ಅನ್ನೋ ಅರ್ಥ. ಕಿರೀಟ ಹಾಗೆ ಭದ್ರವಾಗಿರ್ಬೇಕು ಅವನ ತಲೆ ಮೇಲೆ. ಅಂತದ್ರಲ್ಲಿ ಕಿರೀಟ ಬಿತ್ತು, ಭೀಷ್ಮಾಚಾರ್ಯರ ಕಿರೀಟ, ದ್ರೋಣಾಚಾರ್ಯರ ಕಿರೀಟ ಬಿತ್ತು ಅಂದ್ರೆ ಅರ್ಥ ಏನು? ಇದು ಸಾಧ್ಯನಾ ನನ್ನ ಕೈಲಿ? ಇದು ಸಾಧ್ಯ ಇಲ್ಲ. ಇದರ ಹಿಂದೆ ಆ ಭಗವಂತನ ಅನುಗ್ರಹ ಇದೆ. ಆ ಕೃಷ್ಣನನ್ನೇ ನಂಬ್ಕೊಂಡಿದ್ದೆ ನಾನು. ಆ ಕೃಷ್ಣನಿಂದಲೇ ಅವರ ತೇಜಸ್ಸು ಅಂದ್ರೆ ಅವರಿಗಿದ್ದ ಆ ವರ್ಚಸ್ ಏನಿತ್ತಲ್ಲ, ಆ ವರ್ಚಸ್ಸನ್ನ ಅಪಹಾರ ಮಾಡಿದೆ, ಅವರ ಕಿರೀಟವನ್ನ ಅಪಹಾರ ಮಾಡಿದೆ. ಅದು ವಿರಾಟ ಗೋಗ್ರಹಣದ ಸಂದರ್ಭ ಏನಿದೆ ಅದರ ಮೋಚನ ಸಂದರ್ಭದಲ್ಲಿ ಆಗ್ಬಹುದು. ಜೊತೆಗೆ ಈ ಕುರು ಸೈನ್ಯ ನಿಂತಾಗ ಯುದ್ಧಕ್ಕೆ, ಆ ಸಂದರ್ಭದಲ್ಲಿ ಆ ಸೈನ್ಯವನ್ನ ದಾಟಿದ್ದಾಗ್ಬೋದು. ಆ ಎಲ್ಲ ಸಾರಥಿ ರೂಪದಲ್ಲಿದ್ದು ಕೃಷ್ಣ ನನ್ನನ್ನ ಸಲಹದ ಅಂತ ಈ ರೀತಿ ಕೃಷ್ಣನ ಆ ಉಪಕಾರ ಸ್ಮರಣೆಯನ್ನ ಮಾಡ್ಕೊಡ್ತಾ ಇದೆ. ಇಷ್ಟಾಗಿ ಮುಂದೆ ಅದರ ವರ್ಣನೆಯನ್ನ ಮಾಡ್ತಾರೆ. ಕೃಷ್ಣ ನಿಜವಾಗಿ ತಾನೇ ಗೆದ್ದಿದ್ದು ಇಡೀ ಸೈನ್ಯವನ್ನ, ನಾನು ಸುಮ್ನೆ ಆ ರಥದಲ್ಲಿ ಕೂತ್ಕೊಂಡಿದ್ದೆ ಅಂತ ಹೇಳ್ತಾನೆ ಅರ್ಜುನ. ಆ ಅಭಿಪ್ರಾಯವನ್ನ ತರುವಂತ ಒಂದು ಮಾತು ಹೇಳ್ತಾರೆ. 14ನೆಯ ಮುಂದಿನ ಶ್ಲೋಕವನ್ನ ನೋಡೋಣ. ಯೋ ಭೀಷ್ಮ ಕರ್ಣ ಗುರು ಶಲ್ಯ ಚಮೂಶ್ವದಭ್ರ ರಾಜನ್ಯವರ್ಯರಥ ಮಂಡಲ ಮಂಡಿತಾಸು ಅಗ್ರೇ ಚರೋ ಮಮ ರಥೇ ರಥಯೂಥಪಾನಾಂ ಆಯುರ್ಮನಾಂಸಿ ಚದೃಶಾ ಸಹಸಾಯ ಆರ್ಛತ್. ಕೃಷ್ಣ ತಾನು ಹೇಗೆ ಉಪಕಾರ ಮಾಡ್ದ ಅಂದ್ರೆ, ರಥದ ಮುಂದೆ ನಿಂತ ಅಗ್ರೇಚರ ಅವನೇ, ನಾನ್ ರಥದಲ್ಲಿ ಹಿಂದಕ್ಕಿರೋನು, ಸಾರಥಿಯಾಗಿ ಅವನೇ ತಾನೇ ಮುಂದೆ ನಡೆಸ್ಕೊಂಡು ಹೋದ. ಅವನು ಏನ್ ಕೆಲಸ ಮಾಡ್ದ ಅಂದ್ರೆ, ಸೈನಿಕರಲ್ಲಿ ಒಬ್ರ ಇಬ್ರ ಎಷ್ಟ್ ಜನ ಇದ್ರು ಅದ್ರ ಪಟ್ಟಿ ಮಾಡ್ತಾನೆ. ಯಹ ಅದಭ್ಯ ರಾಜನ್ಯವರ್ಯ ರಥ ಮಂಡಲ ಮಂಡಿತಾಸು ಚಮೂಷು ಅಂತ. ಎಂಥೆಂತ ಬಲಿಷ್ಠರಾದ ರಾಜರಿದ್ರು, ರಥಗಳಿದ್ದು, ಜೊತೆಗೆ ಒಬ್ರ ಇಬ್ರ ಭೀಷ್ಮಾಚಾರ್ಯರು, ಕರ್ಣ, ದ್ರೋಣಾಚಾರ್ಯರು, ಶಲ್ಯ, ಒಬ್ಬರಿಗಿಂತ ಒಬ್ಬ ದೊಡ್ಡ ದೊಡ್ಡ ಮಹಾವೀರರೆಲ್ಲ ಇದ್ರು, ದೊಡ್ಡ ದೊಡ್ಡ ಮಹಾವೀರರು. ಅವರೆಲ್ಲ ನಿಂತಿದ್ದಾಗ ಅವರ ಮುಂದೆ ನಿಂತು ಯುದ್ಧ ಮಾಡ್ಬೇಕು, ಆ ಸೈನ್ಯದಲ್ಲಿ ಗೆಲ್ಬೇಕು ಅಂತ ಇದು ಹೇಗ್ ಸಾಧ್ಯ? ನಿಜವಾಗಿ ನಾವು ಅವ್ರ ಮೇಲೆ ಬಾಣ ಪ್ರಯೋಗ ಮಾಡಿ, ನಾವು ಅವರನ್ನ ಏನೋ ಸೋಲಿಸಿ, ಅವರನ್ನ ಬೀಳಿಸಿ ಇದೆಲ್ಲ ಅನ್ನಿಸ್ತಾನೆ ಇಲ್ಲ. ನಿಜವಾಗಿ ಅವರ ಆಯುಷ್ಯ, ಅವರ ಮನಸ್ಸು ಎಲ್ಲ ಅಪಹರಣ ಕೃಷ್ಣನೇ ಮಾಡ್ಬಿಟ್ಟಿದ್ದ ಅಂತ ಹೇಳ್ತಾನೆ ಅರ್ಜುನ. ಅದ್ ಹೇಗ್ ಮಾಡಿದ್ದ ಅಂದ್ರೆ, ಸಹಸಾ ದೃಶ ಅರ್ಚತ್,
ದೇವರು ಕಣ್ಣು ಬಿಟ್ರೆ ಸಾಕು ಎಲ್ಲ ನಡೆಯತ್ತೆ ಅಂತದ್ರಲ್ಲಿ ಅವತ್ತಿನ ದಿವಸ ತಾನೇ ಸಾರಥಿಯಾಗಿ ಮುಂದೆ ಓಡಿಸ್ತಾ ತಾನೇ ಕಣ್ಣನ್ನ ತೆಗೆದು ನೋಡ್ತಾ ಇದ್ದಾನೆ. ನೋಡೋ ಮುಖಾಂತರನೇ ಆ ಭೀಷ್ಮಾಚಾರ್ಯಂದದ್ದು ಎಲ್ಲರ ಆಯುಷ್ಯ, ಎಲ್ಲರ ಮನಸ್ಸು ಅವತ್ತಿನ ದಿವಸ ಅವನೇ ಅಪಹಾರ ಆಗೋಗಿದೆ. ಸುಮ್ನೆ ಒಂದು ನೆಪದ ರೀತಿಯಲ್ಲಿ ನಾವು ಅವತ್ತಿನ ದಿವಸ ಈ ಬಾಣ ಪ್ರಯೋಗ ಅವರನ್ನು ಬೀಳಿಸಿದ್ದು ಎಲ್ಲ ನಡೆದ ಘಟನೆ ಇದೊಂದು ನಮ್ಮನ್ನ ನೆಪ ಮಾಡಿದ ಅಷ್ಟೇ ಬಿಟ್ರೆ ಅವನೆಲ್ಲ ತನ್ನ ನೋಟದಿಂದಲೇ ಅವರ ಮನಸ್ಸು ಆಯುಷ್ಯ ಎಲ್ಲ ಕಿತ್ಕೊಂಡ್ ಬಿಟ್ಟಿದ್ದಾನೆ ಅಂತ ಅರ್ಜುನ ನೆನಪಿಸ್ಕೊಡ್ತಾನೆ. ಅಂದ್ರೆ ಸರ್ವ ಸಮರ್ಪಣ ಮಾಡ್ಬಿಡ್ತಾ ಇದ್ದಾನೆ, ಏನೂ ಇಲ್ಲ ನಮ್ದು ಅಂತ. ಇಷ್ಟಾಗಿ ಇನ್ನೊಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. ರಥದಲ್ಲಿ ಇದು ಈ ಶ್ಲೋಕ ಮುಗಿಯಿತು, 14ನೇ ಶ್ಲೋಕ. ರಥದಲ್ಲಿ ನಾನು ಕೂತಿದ್ದೇನೆ, ರಥದಲ್ಲಿ ಕೂತಾಗ ನನ್ನ ಮೇಲೆ ಬಂದ ಅಸ್ತ್ರ ಶಸ್ತ್ರಗಳು ಎಷ್ಟು, ಯಾರ್ಯಾರು ಏನೇನ್ ಪ್ರಯೋಗ ಮಾಡಿದ್ದಾರೆ ಅದರಿಂದೆಲ್ಲ ನಾನು ಬಚಾವಾಗಿದ್ದೀನಿ ಅಂದ್ರೆ ಅದು ಕೃಷ್ಣನ ಅನುಗ್ರಹ ಮಾತ್ರ ಅಂತ ಹೇಳ್ತಾನೆ. ಆಗ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಆ ಉದಾಹರಣೆ ಏನ್ ಕೊಡ್ತಾನೆ ಅನ್ನೋದನ್ನ ಮತ್ತೆ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಬಹಳ ಸೊಗಸಾಗಿ ಉದಾಹರಣೆಯನ್ನು ಕೊಡ್ತಾನೆ. ಆ ಉದಾಹರಣೆ ನೆನಪಿಸ್ಕೊಂಡಾಗ ಹೌದು ಅಂತ ನಮಗೆ ಬಹಳ ಆಶ್ಚರ್ಯ ಆಗತ್ತೆ. ಚೆನ್ನಾಗಿ ಅವನು ಉದಾಹರಿಸ್ತಾನೆ ಅರ್ಜುನ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಮುಂದಿನ ಪಾಠ ಯಥಾವತ್ತಾಗಿ ನಾಳೆ ದ್ವಾದಶಿ, ನಾಳೆ ಪ್ರದೋಷ ಇದೆ. ಹಾಗಾಗಿ ನಾಡಿದ್ದು ಮತ್ತೆ ಭಾಗವತ ಪಾಠ, ಹಾಗೆ ಸುಧಾ ಪಾಠನು ನಾಡಿದ್ದು ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.